ಇವತ್ತು ನಾನು ಮಾತಾಡ್ತಿರೋದು ಸ್ಪೆಷಲಿ ಡಾಗ್ ಸತೀಶ್. ಐ ಮೀನ್ ಸಾರಿ, ಅವ್ರ ನೇಮ್ ಏನಾರ ಬೇರೆ ಇದ್ರೆ ಐ ನೀಡ್ ಟು ರೆಸ್ಪೆಕ್ಟ್ ಹಿಮ್. ಸೊ ಡಾಗ್ ಸತೀಶ್ ಅಂತ ಫೇಮಸ್ ಆಗ್ಯಾರ. ಸೊ ಅದಕ್ಕೆ ನಾನು ಡಾಗ್ ಸತೀಶ್ ಅಂತ ಹೇಳೀನಿ. ಇದು ಬೇಜಾರಾದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಬೇಡ್ರಿ. ಒಂದು ಎರಡನೇದು, ಎಲ್ಲರಿಗೂ ನಿಮ್ಗೆ ಅನಿಸ್ತಿರ್ಬೋದು ಡಾಗ್ ಸತೀಶ್ ಯಾಕೆ ಹಿಂಗೆ ಹುಚ್ಚುಚ್ಚುತ್ತಲೇ ಮಾತಾಡ್ತಾರೆ, ಹಿಂಗೆ ಯಾಕೆ ಅವ್ರದ್ದು ಯಾಕೆ ಹಿಂಗೆ ಪರ್ಸನಾಲಿಟಿ ಅಂತಂದು. ಇದು ತಿಳ್ಕೊಂಡವ್ರು ಆ ಥರ ತಿಳ್ಕೊಂಡು ಕುಂತಾರೆ. ಬಟ್ ಡಾಗ್ ಸತೀಶ್ದು ಪ್ಲ್ಯಾನ್ ಏನಂದ್ರೆ ಮಾರ್ಕೆಟ್ ತುಂಬ ವೈರಲ್ ಆಗಬೇಕು. ನಾ ಎಷ್ಟು ವೈರಲ್ ಆಗ್ತೀನಿ ಅಷ್ಟು ನನಗೆ ವ್ಯಾಲ್ಯೂ ಆಕೈತಿ. ವ್ಯಾಲ್ಯೂ ಆದ್ರೆ ಅದು ಇರ್ತೈತಿ. ಸೊ ಆ ರೀಸನ್ಗೆ ಡಾಗ್ ಸತೀಶ್ ಅವರು ಹಿಂದೆ ಮುಂದೆ ಏನೂ ನೋಡೋಂಗಿಲ್ಲ. ಅವ್ರಿಗೆ ಏನು ಬರ್ತೈತಲ್ಲ ಅದು ಮಾತಾಡ್ತಾರೆ. ಅವ್ರಿಗೇನು ಫೈನಲಿ ಪ್ಲಸ್ ಪಾಯಿಂಟ್, ನನ್ನ ಮಾರ್ಕೆಟ್ ಆಗಬೇಕು, ನಾ ಫೈನಲಿ ಚಲೋ ರೊಕ್ಕ ಗಳಿಸ್ಬೇಕು, ಇದು ಒಂದು ಇಂಟೆನ್ಷನ್ ಐತಿ. ಅವ್ರ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡ್ಕೊಂಡು ಕುಂತವ್ರಿಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡ್ಕೊಂತ ಕುಂತಾರೆ. ಅವ್ರದ್ದು ಏನು ಮಾಡಕ್ಕೆ ಬರೋಂಗಿಲ್ಲ. ಅವ್ರಿಗೂ ನಾವು ಏನೂ ಅನ್ನಕ್ಕೆ ಬರೋಂಗಿಲ್ಲ, ಯಾರಿಗೂ ಏನೂ ಅನ್ನಕ್ಕೆ ಬರೋಂಗಿಲ್ಲ. ಈಗ ನಂದು ಐ ಡಿ ಇದು ಅಕೌಂಟ್ ಐ ಡಿ, ನನಗೆ ಯಾರೂ ಏನೂ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ನನಗೇನು ಇಷ್ಟ ಬರ್ತೈತಿ ನಾ ಮಾತಾಡ್ತೀನಿ. ಅದು ನೆಗೆಟಿವೋ ಪಾಸಿಟಿವೋ ಅದು ನನಗೆ ಬಿಟ್ಟಿದ್ದೆ ಒಂದು. ಎರಡನೇದು ಅದೇ ಥರ ಡಾಗ್ ಸತೀಶ್ ಅವರು ಹಂಗೆ ನೆಗೆಟಿವೋ ಪಾಸಿಟಿವ್ ಒಟ್ಟಿನಲ್ಲಿ ಫೇಮ್ನಾಗ ಇರಬೇಕು. ಫೇಮ್ನಾಗಿದ್ದೆ ಅಂದರೆ ಏನಾಗುತ್ತೆ, ವೈರಲ್ ಆಗ್ತೀನಿ. ವೈರಲ್ನಾಗಿದ್ದರೆ ಏನಾಗುತ್ತೆ, ನನ್ನ ಆಟೋಮೆಟಿಕ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಆ ರೀಸನಿಗೆ ಇವ್ರು ವೈರಲ್ ಆಗೋಕ್ಕೆ ಏನು ಬೇಕಾದ ಮಾತಾಡೋ ಅಂತಾರೆ. ಸೊ ಅದು ಅವ್ರಿಗೆ ಬಿಟ್ಟಿತ್ತು, ಅವ್ರದ್ದೊಂದು ಬಿಸ್ನೆಸ್, ಅದು ಅವ್ರ ಬಿಸ್ನೆಸ್ ಟ್ರಿಕ್. ಸೊ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರದ್ದೇ ಆದಂಥ ಒಂದು ಅವ್ರಿಗೆ ಹಕ್ಕುಗಳಿರ್ತಾವೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಾಡೋಕ್ಕೆ ಬಿಡ್ರಿ. ಅದನ್ನು ಬಿಟ್ಟು ಕಮೆಂಟ್ ಒಳಗೆ ಬಂದು ಹೊಲಸು ಬ್ಯಾಕ್ ಹೋಗಬೇಡ್ರಿ. ಅದು ಚಲೋ ಅಲ್ಲ. ಯಾಕಂದ್ರೆ ನೀವು ಮಾಡಿರಿ, ನಿಮ್ಗೇನು ಅನ್ಸುತ್ತೆ ನಿಮಗೂ ಮಾಡಿರಿ. ಬಟ್ ಬ್ಯಾಡ್ ವರ್ಡ್ಸ್ ಮಾತಾಡೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ, ನಿಮ್ಮದು ವ್ಯಕ್ತಿತ್ವ ನಿಮ್ದು ಹಾಳಾಗುತ್ತೆ. ಸೊ ಅದಕ್ಕೆ ಬ್ಯಾಡ್ ವರ್ಡ್ಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರಂದ್ರೆ ನೀವು ವಿಡಿಯೋಸ್ ಮಾಡಿರಿ ಚಲೋದ ನಿಮ್ಮ ಹೆಸರು ಮಾಡ್ಕೊಳ್ರಿ. ಇಷ್ಟ ಹೇಳಕ್ಕೆ ಬರ್ತೀನಿ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.